ದೊಡ್ಡ ದೊಡ್ಡ ಬಿಸ್ನೆಸ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆನೂ ಆಗಿರುತ್ತೆ. ಆದರೆ ದೊಡ್ಡ ಅಮೌಂಟು ನಮ್ಮ ಹತ್ರ ಇರೋದಿಲ್ಲ. ಸೊ ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು ಹೇಗೆ? ನಮ್ಮ ಹತ್ರ ಈಗ 10,000 ಇದೆ, 5,000 ಇದೆ, ಆದರೂ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಹೇಗೆ? ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸ್ನಲ್ಲೂ ಬಿಸ್ನೆಸ್ ಮಾಡೋದು ಹೇಗೆ, ಯಾವ ರೀತಿ ಕಡಿಮೆ ಅಮೌಂಟಿಂದ ಬಿಸ್ನೆಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ ಏನಾದರೂ ನೋಡ್ತಿದ್ರೆ ನಿಮಗೆ ಇದು ತುಂಬಾ ಯೂಸ್ಫುಲ್ ವೀಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಡೈಲಿ ವೀಡಿಯೋಸ್ ನೋಡ್ತಿದ್ರೆ ನಿಮಗೆ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಮನಿ ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರು. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಕಡಿಮೆ ಹೂಡಿಕೆ ಬೆಸ್ಟ್ ಬಿಸ್ನೆಸ್ ಐಡಿಯಾಗಳು ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ, ನನ್ನ ಆಸೆ ಕೂಡ ಅದೇ ಆಗಿರುತ್ತೆ. ಸೊ ಕೆಲವರು ಮಾತ್ರ ಕನಸು ನನಸು ಮಾಡ್ಕೊಳ್ತಾರೆ. ಯಾಕಂದರೆ ಬಿಸ್ನೆಸ್ ಎನ್ನುವುದು ದೊಡ್ಡ ಸಮುದ್ರ, ಎಲ್ಲರಿಗೂ ಗೊತ್ತಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಬಿಸ್ನೆಸ್ ಐಡಿಯಾಗಳನ್ನ 100 ಇಟ್ಕೊಂಡಿರ್ತಾರೆ. ಯಾವಾಗಲೂ ಬಿಸ್ನೆಸ್ ಕಡಿಮೆ ಬಂಡವಾಳ ಮೂಲಕ ಆರಂಭಿಸುವುದು ಬೆಸ್ಟ್ ಅಲ್ವಾ? ಕಡಿಮೆಯಿಂದ ನಾವು ಜಾಸ್ತಿ ಮಾಡ್ಕೋಬೇಕೇ ಹೊರತು ಜಾಸ್ತಿ ಅಮೌಂಟ್ ಹಾಕಿ ಲಾಸ್ ಮಾಡ್ಕೋಬಾರ್ದು. ಸೊ ಇದಿಲ್ಲಿದೆ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಮಾರಾಟ ಮಾಡಲು ಪ್ರಾರಂಭಿಸುವ ಮತ್ತು ಯೋಗ್ಯವಾದ ಲಾಭವನ್ನು ಗಳಿಸುವ ಹ್ಯಾಂಡ್ಮೇಡ್ ಉತ್ಪನ್ನಗಳು. ಇದನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ 100% ವರ್ಕ್ ಆಗುತ್ತೆ. ಸೊ ನಾವಿಂದು ಕನಿಕ ಹೂಡಿಕೆಯ ಅಡಿಯಲ್ಲಿ ಕೈಯಿಂದ ಮಾಡುವ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋದಲ್ಲಂತೂ ನಿಮಗೆ ಪಕ್ಕಾ ಯೂಸ್ ಆಗುತ್ತೆ. ಸೊ ನಿಮಗಾಗಿ ಇಲ್ಲಿವೆ 10,000 ಬಂಡವಾಳದೊಂದಿಗೆ ಬಿಸ್ನೆಸ್ ಐಡಿಯಾಗಳು. ನೀವು ಏನಾದರೂ 10,000ಕ್ಕಿಂತ ಕಡಿಮೆ ಬೇಕಾದ್ರೂ ಐಡಿಯಾಗಳು ಕೂಡ ಇದ್ದಾವೆ. ಸೊ ಒಂದನೇದು ಹ್ಯಾಂಡ್ಮೇಡ್ ಚಾಕ್ಲೇಟ್ ವ್ಯಾಪಾರ. ಚಾಕ್ಲೇಟ್ ಯಾರಿಗೆಲ್ಲ ಇಷ್ಟ ಹೇಳಿ? ನನಗಂದರೆ ತುಂಬಾ ಇಷ್ಟ. ನನಗೆ ಚಾಕ್ಲೇಟ್ ಕೊಟ್ಟರೆ ಊಟಕ್ಕಿಂತ ಜೋರಾಗೆ ನಾನು ಊಟ ತಿಂತೀನಿ. ಸೊ ಚಾಕ್ಲೇಟ್ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ. ವಿವಿಧ ಮಾರ್ಕೆಟ್ ಸಂಶೋಧನಾ ವರದಿ ಪ್ರಕಾರ ಭಾರತೀಯ ಚಾಕ್ಲೇಟ್ ಮಾರುಕಟ್ಟೆಯು ಮುಂಬರುವ ವರ್ಷಗಳಲ್ಲಿ ಹೆಚ್ಚಿನ ಲಾಭ ಗಳಿಸುವ ಮತ್ತು ತೀವ್ರಗತಿಯಲ್ಲಿ ಬೆಳೆಯುವ ಸಾಧ್ಯತೆ ಹೆಚ್ಚಿದೆ. ಡಾರ್ಕ್ ಚಾಕ್ಲೇಟ್ನ ಪೌಷ್ಟಿಕಾಂಶದ ಪ್ರಯೋಜನಗಳು ಮತ್ತು ಒತ್ತಡ ನಿವಾರಕ ಸಾಮರ್ಥ್ಯದ ಬಗ್ಗೆ ಗ್ರಾಹಕರಲ್ಲಿ ಹೆಚ್ಚಿರುವ ಜಾಗೃತಿಗೆ ಚಾಕ್ಲೇಟ್ ಬಿಸ್ನೆಸ್ಸು ಹೆಚ್ಚು ಜನಪ್ರಿಯತೆ ಕಂಡಿದೆ. ಅದಂತೂ ನಿಜವಾಗ್ಲೂ ಹೌದು. ಜಾಸ್ತಿ ಸ್ಟ್ರೆಸ್ ಆಗಿದೆ ಅಂದಾಗ ನಾನು ಒಂದು ಚಾಕ್ಲೇಟ್ ತಿಂದಿದ್ದೀನಿ ಅಂದರೆ ನನ್ನ ಸ್ಟ್ರೆಸ್ಸನ್ನೆಲ್ಲನೂ ಕಡಿಮೆ ಮಾಡುತ್ತೆ ಆ್ಯಂಡ್ ಒಂಥರ ಕೂಲ್ ಆಗುತ್ತೆ ಮೈಂಡು. ಯಾರಿಗಾದ್ರೂ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಚಾಕ್ಲೇಟ್ ತಿನ್ನೋದು, ಮತ್ತು ಓದೋ ಮಕ್ಕಳಿಗೆ ತುಂಬ ಚಾಕ್ಲೇಟ್ಸ್ ಕೊಡ್ತಾರೆ ಬುದ್ಧಿ ಚುರುಕಾಗಿರುತ್ತೆ ಅಂತ. ಸೊ ಈ ಬಿಸ್ನೆಸ್ನ ನೀವು ಮನೆಯಲ್ಲೇ ಮಾಡ್ಬೋದು. ಚಾಕ್ಲೇಟ್ ಬಿಸ್ನೆಸ್ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿರೋ ರೀಚಾ ಶರ್ಮಾ ಮನೆಯಲ್ಲೇ ತಯಾರಿಸಿದ ಚಾಕ್ಲೇಟ್ಗಳನ್ನು ಮಾರಾಟ ಮಾಡುವ ಸಣ್ಣ ವ್ಯಾಪಾರ ಮಾಲೀಕರಾದ ರೀಚಾ ಶರ್ಮಾ ಅವರಿಗೆ ಮಾತನಾಡಿ ಒಂದು ಟಿವಿಯಲ್ಲಿ ಇದು ಬಂದಿರೋದು. ಸೊ ಅವರು ಆರಂಭದಲ್ಲಿ ಕೈಯಿಂದ ತಯಾರಿಸಿದ ಚಾಕ್ಲೇಟ್ ವ್ಯವಹಾರವನ್ನು ಕನಿಷ್ಠ 500 ಹೂಡಿಕೆಯೊಂದಿಗೆ ಪ್ರಾರಂಭಿಸಿದರು. ಇದು ಒಂಥರ ಇನ್ಸ್ಪಿರೇಷನ್ ವಿಡಿಯೋ. ಒಂದು ವ್ಯಾಪಾರ ಮಾಡಬೇಕು ಅಂತಿರೋರಿಗೆಲ್ಲ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ಈ ಇನ್ಸ್ಪಿರೇಷನ್ ವಿಡಿಯೋ ಇದು. ಅವರು 500 ರೂಪಾಯಿಗೆ ಸ್ಟಾರ್ಟ್ ಮಾಡಿದಾರಂತೆ ಅವ್ರ ಬಿಸ್ನೆಸ್ನ. ಸೊ ಅವರು ಬಂದು ರೀಚಾ ಶರ್ಮಾ ಅವ್ರ ಹೆಸರು. ಅವರು ಹಿಂದಿಯವರು ಅನ್ಕೋತೀನಿ. ಸೊ ಅವರು ಒಂದು ಚಾನಲಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಾಗ ಇದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಚಾಕ್ಲೇಟ್ ತಯಾರಿಕೆಯು ಚಾಕೋ ಪೌಡರ್, ಅಚ್ಚು ಮತ್ತು ಹೆಚ್ಚಿನ ಕಚ್ಚಾ ವಸ್ತುಗಳನ್ನು ಒಳಗೊಂಡಿತ್ತು. ಶರ್ಮಾ ಅವರು ಲಾಭವನ್ನು ಮರುಹೂಡಿಕೆ ಮಾಡಿದರು ಮತ್ತು ಹೂಡಿಕೆಯ ಮೊತ್ತ ಯೋಗ್ಯವಾದ 15,000ಕ್ಕೆ ಹೆಚ್ಚಿತ್ತು. 500 ರೂಪಾಯಿಂದ 15,000 ಅಂದರೆ ಹೇಗಿರುತ್ತೆ ಹೇಳಿ? ನಾವು ಫಸ್ಟು 500 ರೂಪಾಯಿಗೆ 15,000 ನಮಗೆ ಲಾಭ 14,500 ಲಾಭ ಸಿಗುತ್ತಲ್ಲ, ಅವ್ರು ಎಷ್ಟು ಖುಷಿಯಾಗಿರ್ತಾರೆ. ಕಡಿಮೆ ಹೂಡಿಕೆ ಹೆಚ್ಚು ಲಾಭ. ಹಬ್ಬ ಹರಿದಿನಗಳಲ್ಲಿ 1,200ರಿಂದ 1,500ವರೆಗೆ ಹ್ಯಾಂಪರ್ಗಳನ್ನು ಮಾರಾಟ ಮಾಡುವ ಮೂಲಕ ತಕ್ಕ ಲಾಭವನ್ನು ಗಳಿಸಿರುವುದಾಗಿ ಶರ್ಮಾ ಹೇಳಿದ್ದಾರೆ. ಶರ್ಮಾ ಅವರು ತಮ್ಮ ಕೈಯಿಂದ ತಯಾರಿಸಿದ ಚಾಕ್ಲೇಟ್ಗಳನ್ನು ದೆಹಲಿಯಿಂದ ಇತರ ರಾಜ್ಯಗಳಿಗೆ ಮಾರಾಟ ಮಾಡಿದ್ದಾರೆ. ಹ್ಯಾಂಡ್ ಮೇಡ್ ಅಂದರೆ ಹೋಮ್ ಮೇಡ್, ಕೈಯಲ್ಲಿ ಮಾಡಿರುವಂಥ ಹೋಮ್ ಮೇಡ್ ಚಾಕ್ಲೇಟ್ಸ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ನೀವೇನಾದರೂ ಸ್ಟಾರ್ಟ್ ಮಾಡಿ ಒಂದು ಆ್ಯಡ್ ಅಂತ ಏನಾದರೂ ಕೊಟ್ಟಿದ್ದೀರ ಅಂದರೆ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಮಾಡಿರುವಂಥ ಯಾವುದೇ ಪದಾರ್ಥ ಆದ್ರೂ ಬೇಗನೆ ಸೇಲ್ ಆಗುತ್ತೆ ಆ್ಯಂಡ್ ಬೇಗನೆ ಅದು ನಿಮಗೆ ಸಕ್ಸಸ್ ತಂದುಕೊಡುತ್ತೆ. ಇದು ದೀರ್ಘಾಯುಷ್ಯ ಅಥವಾ ವಿಶ್ವಾಸಾರ್ಹತೆ ಬಗ್ಗೆ ಶರ್ಮಾ ಅವರು ಕೇಳಿದಾಗ ಅವರ ಅನುಭವದ ಪ್ರಕಾರ ಚಾಕ್ಲೇಟ್ ವ್ಯಾಪಾರ ಕಾಲೋಚಿತವಾಗಿದೆ ಎಂದು ವಿವರಿಸಿದ್ದಾರೆ. ಏಕೆಂದರೆ ಮಾರುಕಟ್ಟೆಯಲ್ಲಿ ಈಗಲೇ ಸಾಕಷ್ಟು ಮಾರಾಟಗಾರರು ಇದ್ದಾರೆ. ನಿಮ್ಮ ಬಿಸ್ನೆಸ್ನಲ್ಲಿ ವಿಶಿಷ್ಟವಾದನ್ನು ಮಾಡಬೇಕು ಮತ್ತು ಹೂಡಿಕೆಯ ಮೊತ್ತವನ್ನು ಕ್ರಮೇಣ ಹೆಚ್ಚಿಸಬೇಕು. ಇದಲ್ಲದೆ ಲಾಭವ ಬಿಸ್ನೆಸ್
ಮಾಡುವ ಸ್ಥಳದ ಮೇಲೆ ಅವಲಂಬಿಸಿರುತ್ತದೆ. ಅದರಿಂದ ಕಡಿಮೆ ಮಾರಾಟಗಾರರಿರುವ ಸ್ಥಳಗಳಲ್ಲಿ ಆಯ್ಕೆ ಮಾಡಬೇಕು. ಸೊ ಎಲ್ಲ ಕಡೆನೂ ಇದೆ. ಈಗ ಬೆಸ್ಟ್ ಆಫರ್ ಅಂದರೆ ನಾನು ಹೇಳೋದು ಆಫ್ಲೈನು ಆನ್ಲೈನು. ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಏನಾದರೂ ಹೇಳಿದ್ರೆ ನಿಮ್ಮ ಕಡೆ ಯಾರೆಲ್ಲ ಕಡಿಮೆ ಹಳ್ಳಿಗಳ ಕಡೆ ಇದನ್ನೆಲ್ಲ ತಯಾರಿಸೋದು ಗೊತ್ತಿರೋದಿಲ್ಲ, ಆ್ಯಂಡ್ ಸಿಟಿಗಳ ಕಡೆ ಕೂಡ ಸೊ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನೀವು ಯಾವುದಾದ್ರೂ ಒಬ್ಬರಿಗೆ ಏನು ಹೇಳ್ತಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಥರ ಕೊಡೋದು, ಒಂದಷ್ಟು ಜನಕ್ಕೆ ಹೇಳ್ಕೊಬರೋದು, ನಾನು ಈ ಥರ ಮಾಡ್ತಿದ್ದೀನಿ, ನನ್ನ ಯಾರಿಗಾದ್ರೂ ಹೇಳಿ ಅಂತ ಅಂಗಡಿಗಳಿಗೆ ಹೇಳೋದು, ಆ್ಯಂಡ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಹತ್ರ ಹೇಳ್ಬಿಟ್ಟು ಬರೋದು. ಆ ಥರ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಬೇಗನೆ ಇದಾಗುತ್ತೆ. ಹ್ಯಾಂಡ್ಮೇಡ್ ಬಿಡಿಭಾಗಗಳ ಬಿಸ್ನೆಸ್. ನೀವು ಕಲೆ ಮತ್ತು ಕರಕುಶಲ ಪ್ರೇಮಿಯಾಗಿದ್ದರೆ ಕೈಯಿಂದ ಮಾಡಿದ ಬಿಡಿಭಾಗಗಳ ವ್ಯವಹಾರವನ್ನು ಪ್ರಾರಂಭಿಸುವುದು ಲಾಭದಾಯಕ ಯೋಚನೆ. ಇತ್ತೀಚಿನ ದಿನಗಳಲ್ಲಿ ಆಭರಣ, ಸರಕು, ಹೆಚ್ಚಿನಗಳು ಕೈಯಿಂದ ಮಾಡಿದ ಬಿಡಿಭಾಗಗಳು ಮಾರಾಟ ಮಾಡುವ ಅನೇಕ ಸಣ್ಣ ವ್ಯಾಪಾರಗಳಿದ್ದಾರೆ. ಈಗ ನಾನು ಇದೊಂದು ಜ್ಯುವೆಲ್ಸ್ ಹಾಕಿದ್ದೀನಿ ಅಂದರೆ ಇದು ಹ್ಯಾಂಡ್ಮೇಡ್ ಆಗಿರುತ್ತೆ. ಈ ಹ್ಯಾಂಡ್ಮೇಡ್ಗೆ ತುಂಬ ಜನ ಇಂಪ್ರೆಸ್ ಆಗಿರ್ತಾರೆ. ಸೊ ಕೈಯಿಂದ ಮಾಡಿರೋ ಯಾವುದೇ ಒಂದು ಒಡವೆಗೂ ತುಂಬಾ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಆ ಥರದ್ದು ಹೋಮ್ ಮೇಡ್ ಚಾಕ್ಲೇಟ್ಸು, ಮತ್ತು ಬಟ್ಟೆಗಳಿಗೆ ಡಿಸೈನ್ ಮಾಡೋದು ಕೈಯಿಂದ, ಟೆರಕೆಟ್ ಬಿಸ್ನೆಸ್ಸು, ಈ ಥರ ಎಲ್ಲ ನೀವು ಆರಾಮಾಗಿ ಮಾಡ್ಬೋದು. ದಿ ವಂಡರ್ಸ್ ಇಂಡಿಯಾ ನಡೆಸುತ್ತಿರುವ ಸಣ್ಣ ವ್ಯಾಪಾರ ಉದ್ಯಮಿ ಮನ್ಯ ಅವರೊಂದಿಗೆ ಮಾತನಾಡಿದೆ. ಮನ್ಯ ಅವರು ಮೊದಲಿಗೆ 2,000 ರೂಪಾಯಿಯಷ್ಟು ಕಡಿಮೆ ಬಂಡವಾಳದೊಂದಿಗೆ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರು ಕಿವಿಯೋಲೆಗಳನ್ನು, ಉಂಗುರಗಳನ್ನು, ಬಳೆಗಳು, ನೆಕ್ ಪೀಸ್, ಕೀಚೈನ್ಗಳು, ಫೋನ್ ಚಾರ್ಮ್ಗಳು ಮಾರಾಟ ಮಾಡುತ್ತಾರೆ. ಅದರಿಂದ ನೀವು ಕಡಿಮೆ ಹೂಡಿಕೆಯ ಮೊತ್ತದೊಂದಿಗೆ ಆರಂಭಿಸಬಹುದು. 2 ಬಿಸ್ನೆಸ್ ಐಡಿಯಾಗಳು ಇವು. ಸೊ ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಉತ್ತಮವಾಗಿ ತಿಳಿಯಿರಿ. ಸೊ ಇದು ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅದು ಲಾಭ ನಷ್ಟ ಎರಡೂ ನಮಗೆ ಗೊತ್ತಿರಬೇಕು. ಸೊ 2 ಬಿಸ್ನೆಸ್ ಮೆನ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಚಾಕ್ಲೇಟ್ ಮಾಡ್ತಾರೋ ಬಿಸ್ನೆಸ್ ಮೆನ್ನ, ಕಿವಿ ಓಲೆ, ಸರ, ಕೀ ಚೈನ್ ಮಾಡ್ತಾಯಿದ್ದು ಮತ್ತು ಇನ್ನೊಬ್ಬ ಬಿಸ್ನೆಸ್ ಮೆನ್ನ, ಇವರಿಬ್ಬರು ಲೇಡೀಸೇ. ಸೊ ಇಬ್ಬರು ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಮನೆಯಲ್ಲೇ ಕೂತು 500 ರೂಪಾಯಿಗೆ 2,000 ರೂಪಾಯಿಗೆ ಸ್ಟಾರ್ಟ್ ಮಾಡಿದವರು ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಆ್ಯಂಡ್ ಒಂದು ಟಿ ವಿಯಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ, ಸೊ ನಿಮಗೇನಾದರೂ ಗೊತ್ತಿರೋ ಒಂದು ಸಣ್ಣ ಕಲೆಯಿಂದ ನೀವು ಅದನ್ನು ಸ್ಟಾರ್ಟ್ ಮಾಡಿ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೂ ಆಗಲೇಬಹುದು. ಸೊ ಕೂತ್ಕೊಂಡು ಯಾಕೆ ಇನ್ನೂ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಹೆಣ್ಮಕ್ಳೆಲ್ಲರೂ. ಸೊ ಬೇಗ ನಿಮಗೆ ಗೊತ್ತಿರೋ ಕಲೆನ ಒಂದಷ್ಟು ಜನಕ್ಕೆ ಹೇಳಿ ಅದನ್ನು ನೀವು ಒಂದಷ್ಟು ಎತ್ತರಕ್ಕೆ ಬೆಳೆಯೋ ಥರ ಆಗಿ. ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಯಾರು ಹೆಣ್ಮಕ್ಳು ಮನೆಯಲ್ಲಿ ಫ್ರೀಯಾಗಿ ಕೂರಬೇಡಿ. ಒಂದು ಒಳ್ಳೆಯ ಅವಕಾಶನ ಸದುಪಯೋಗ ಮಾಡಿಕೊಂಡು ನಿಮಗೆ ದೇವರು ಕೊಟ್ಟಿರೋ ಕಲೆನ ಉಪಯೋಗ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ನೀವು ಅರ್ನ್ ಮಾಡೋದನ್ನ ಇದು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5,482 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.